ನಮಸ್ಕಾರ ಸ್ನೇಹಿತರೆ, ಅಂಬಿರೇಬಲ್ ನ್ಯೂಸಿಂದ ನಾನು ಪ್ರಭುದೇವ್. ಸ್ನೇಹಿತರೆ, ನಾನು ಈಗ ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಪೊಲೀಸ್ ಸ್ಟೇಷನಲ್ಲಿ ಲಂಚ ಅವತಾರದ ಬಗ್ಗೆ. ಅದು ನನ್ನ ಸ್ನೇಹಿತರು ಇವರು ಇದನ್ನು ಅಪ್ಲೋಡ್ ಮಾಡು ಅಂತ ಕೆಲವರು ಹೇಳ್ತಿದ್ರು. ಇದನ್ನೆಲ್ಲ ಅಪ್ಲೋಡ್ ಮಾಡಲ್ಲ ನೀನು, ಕೆಲವು ಪೊಲೀಸ್ ಸ್ಟೇಷನ್ಗಳಲ್ಲಿ ಲಂಚ ಅವತಾರ ಜಾಸ್ತಿ ಆಗಿದೆ ಅಂತ. ಈಗ ಕೆಲವು ಸ್ಟೇಷನ್ಗಳಲ್ಲಿ ಆಗಿರ್ಬೋದು, ಮೇಲ್ಪಟ್ಟ ಅಧಿಕಾರಿಗಳಾಗಿರ್ಬೋದು, ಈಗ ಯಾರ ತಪ್ಪು ಮಾಡಿದ ಸಂದರ್ಭದಲ್ಲಿ ಈಗ ಲೋಕಾಯುಕ್ತ ಸಂಸ್ಥೆಗೆ ಲಂಚ ಕೇಳ್ತಾ ಇದ್ರೆ ಅಲ್ಲಿ ಲೋಕಾಯುಕ್ತದಲ್ಲಿ ನಾವು ಟ್ರ್ಯಾಪ್ ಮಾಡಿಸ್ಬೋದು. ಅಕಸ್ಮಾತ್ ನೀವು ಯಾವುದೋ ಕೊಟ್ಟಿರೋ ಕಂಪ್ಲೇಂಟ್ಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ, ಠಾಣೆಯಲ್ಲಿ ನಿಮ್ಗೆ ಯಾವುದೇ ರೀತಿ ನ್ಯಾಯ ದೊರೆಯಲಿಲ್ಲ ಅಂತ ಸಂದರ್ಭದಲ್ಲಿ, ನೀವು ಕೊಟ್ಟಂಥ ದೂರಿಗೆ ನ್ಯಾಯ ದೊರೆಯಲಿಲ್ಲ ಅಂತ ಸಂದರ್ಭದಲ್ಲಿ, ಇಲ್ಲ ಅಂತಂದರೆ ನೀವು ಕೊಟ್ಟಂಥ ಕಂಪ್ಲೇಂಟ್ನ ನೆಗ್ಲೆಕ್ಟ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಮೇಲ್ಪಟ್ಟ ಅಧಿಕಾರಿ ಆಗಿರ್ಬೋದು, ಈಗ ತಾಲೂಕು ಮಟ್ಟದಲ್ಲಾದರೆ ಇನ್ಸ್ಪೆಕ್ಟರ್ ಮೇಲೆ DYSP ಬರ್ತಾರೆ, ಅದೇ ರೀತಿ DYSP ಮೇಲೆ SP ಅವ್ರು ಬರ್ತಾರೆ, ಜಿಲ್ಲಾ ವರಿಷ್ಠಾಧಿಕಾರಿ ಬರ್ತಾರೆ. ಅದೇ ರೀತಿ ಇವರಿಗೆಲ್ಲ ನೀವು ಕಂಪ್ಲೇಂಟ್ ಕೊಟ್ಟ ನಂತರ ಇವರು ಯಾವುದೇ ಥರದ ಕಾನೂನು ಕ್ರಮ ಜರುಗಿಸ್ತಾನೆ ತಾತ್ಸಾರ ಮಾಡ್ತಾ ಇದ್ದರೆ ಕರ್ನಾಟಕ ರಾಜ್ಯ ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ನೀವು ದೂರು ಕೊಡಬೇಕಾಯ್ತದೆ. ಆ ಕರ್ನಾಟಕ ರಾಜ್ಯ ದೂರು ಪ್ರಾಧಿಕಾರಕ್ಕೆ ದೂರು ಕೊಟ್ಟರೆ ಆವಾಗ ಆ ದೂರು ಪ್ರಾಧಿಕಾರದಲ್ಲಿ ಅಲ್ಲಿ ತನಿಖೆ ಆಯ್ತದೆ. ಯಾವುದೇ ಅಧಿಕಾರಿ ಆಗಿರ್ಬೋದು, ಮೇಲ್ಪಟ್ಟ ಅಧಿಕಾರಿ ಯಾವುದೇ ಕೇಸ್ ಬಗ್ಗೆನೂ ತಾತ್ಸಾರ ಮಾಡೋಂಗಿಲ್ಲ. ಸಾರ್ವಜನಿಕ ಸೇವೆ ಮಾಡೋದಕ್ಕೋಸ್ಕರನೇ ಪೊಲೀಸ್ ಇಲಾಖೆ ಇರೋದು, ಸಾರ್ವಜನಿಕ ರಕ್ಷಣೆಗೋಸ್ಕರ ಪೊಲೀಸ್ ಇಲಾಖೆ ಇರೋದು. ಕೆಲವರು ಪೊಲೀಸ್ನ ಇಲಾಖೆನ ಲ್ಯಾಂಡ್ ಆರ್ಡರ್ನ ತಮಗೆ ಬೇಕಾದಂಗೆ ಬಳಸ್ಕೊತಿದ್ದಾರೆ ಕೆಲವು ಅಧಿಕಾರಿಗಳು. ಈಗ ಕೆಲವು ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ಸರ್ಕಾರ ಅಧಿಕಾರಿಗಳು ಆಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಕೆಲವರು ಅದರಲ್ಲಿ ಈ ಭ್ರಷ್ಟ ರಾಜಕಾರಣಿಗಳೇನಾಗಿದ್ದಾರೆ, ಭ್ರಷ್ಟ ರಾಜಕಾರಣಿಗಳ ಕೈಬಗ್ಗೊಂಬೆಗಳಾಗಿದ್ದಾರೆ ಕೆಲವು ಅಧಿಕಾರಿಗಳು. ಯಾಕೆಂದರೆ ಅವ್ರಿಗೆ ಟ್ರಾನ್ಸ್ಫರು ಅದು ಇದು ಒಳ್ಳೊಳ್ಳೆ ಕಡೆಗೆ ಟ್ರಾನ್ಸ್ಫರ್ ಬೇಕು, ಹಂಗಾಗಿ ಬೇಕಾದ ಕಡೆ ಇವರು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದಕ್ಕೋ ಇಲ್ಲ ಅವರ ಚೇಳಾಗೋದಕ್ಕೆ ಕೆಲವು ಅಧಿಕಾರಿಗಳಾಗಿದ್ದಾರೆ. ಅದೇನೇ ಇರಲಿ, ಅದು ಮುಂದೆ ಹೇಳ್ತೀನಿ ಅದ್ರ ಬಗ್ಗೆ. ಈಗ ಸದ್ಯ ಕೇಳ್ತಾ ಇರೋದು, ಯಾರೇ ಸಾರ್ವಜನಿಕರು ದೂರುಗಳನ್ನ ಇವರು ಕೊಟ್ಟಂಥ ಸಂದರ್ಭದಲ್ಲಿ FIR ಆಗಿರೋದನ್ನೋ ತನಿಖೆ ಮಾಡ್ದೇನೆ ತಾತ್ಸಾರ ಮಾಡೋದು, ಯಾವುದೇ ಕೇಸ್ನ ಕಂಡಿಡಿದೇನೆ ಭಾರಿ ತೊಂದರೆ ಮಾಡೋದು ಸಾರ್ವಜನಿಕರಿಗೆ, ಅದಕ್ಕೋಸ್ಕರ ಏನು ಮಾಡಿದ್ನು ಮೇಲ್ಪಟ್ಟ ಅಧಿಕಾರಿನೂ ಸಹ ಅವರಿಗೆ ಸಹಾಯ ಮಾಡಲಿಲ್ಲ ಅಂದಾಗ ನೀವು ಯಾವುದೇ MP MLA ತಗೋರಿ ಏನು ಪ್ರಯೋಜನ ಇಲ್ಲ. ಅವ್ರು ಹೇಳ್ತೀವಿ ಬಿಡ್ತೀವಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಯ್ತಾರೆ. ಆದರೆ ನೀವು ಮಾಡಬೇಕಾದ ಕರ್ತವ್ಯ ಅಂದರೆ DYSP ಮೇಲ್ಪಟ್ಟ ಅಧಿಕಾರಿಯ ಮೇಲೆ ಯಾವ್ದಾರ ನೀವು ಕಂಪ್ಲೇಂಟ್ನ ಮಾಡಬೇಕು. ಅವರೇನು ನಿಮಗೆ ನ್ಯಾಯ ಒದಗಿಸ್ಕೊಡ್ತಾ ಇಲ್ಲ, SP ಅವರೇ ಆಗ್ಬೋದು, DSP ಅವರೇ ಆಗ್ಬೋದು. ಅಕಸ್ಮಾತ್ ನಗರಗಳಲ್ಲಿ ಏನಾಯ್ತದೆ, ACP ಇರ್ತಾರೆ, DYSP ರೇಂಜ್ನವರು ನಗರದ ಮಹಾನಗರಗಳು ACP ಆಗಿರ್ತಾರೆ. ಅದೇ ರೀತಿ DCP ಆಗಿರ್ತಾರೆ. ಇಲ್ಲಿ ನಮ್ಮ ಜಿಲ್ಲೆಗಳಲ್ಲಿ SP ಇರೋರು ಇಲ್ಲಿ DCP ಆಗಿರ್ತಾರೆ. ಆ DCPಗಳಿಗೆ ಮಹಾನಗರಗಳಲ್ಲಿ ನೀವು ದೂರು ಕೊಟ್ಟಂಥ ಸಂದರ್ಭದಲ್ಲಿ ಅವರು ಸಹ ನಿಮ್ಮ ಪರಿಹಾರ ಮಾಡಲಿಲ್ಲ ಅಂತಂದರೆ ಕರ್ನಾಟಕ ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ನೀವು ದೂರು ಕೊಡೋದ್ರಿಂದ ನಿಮ್ಮ ಸಮಸ್ಯೆನ ಇತ್ಯರ್ಥ ಮಾಡ್ಬೋದು. ಇದೂ ಸಹ ಆಗಲಿಲ್ಲ ಅಂತಂದರೆ ನಮ್ಮ ದೇಶದಲ್ಲಿ ನಮ್ಮದೇ ಆದಂಥ ಕಾನೂನಿದೆ, ಹೈಕೋರ್ಟ್ ಇದೆ. ಆ ಕಾನೂನಲ್ಲಿ ಹೋರಾಟ ಮಾಡಿದ್ರೆ ಎಲ್ರಿಗೂ ನ್ಯಾಯ ಸಿಗ್ತದೆ. ಆದರೆ ಹೋಗೋ ವಿಧಾನ ಮಾತ್ರ ಎಲ್ರಿಗೂ ಗೊತ್ತಿರಬೇಕು. ಅದರಿಂದ ಮಾತ್ರ ನಮ್ಮ ದೇಶದಲ್ಲಿ ನಮ್ಗೆ ನ್ಯಾಯ ದೊರಕಿಸೋಕೆ ಸಾಧ್ಯ. ನಮ್ಗೆ ಅನ್ಯಾಯ ಆಯಿತು ಅಂತ ನಾವು ಒಂದೇ ಜಾಗದಲ್ಲಿ ಕೂತ್ಕೊಬಿಟ್ರೆ ಮನುಷ್ಯ ಕಬ್ಬಣ ತುಕ್ಕಿಡಿದಲ್ಲ ಆ ಥರ ತುಕ್ಕಿಡ್ದೋಯ್ತಾನೆ. ಮನುಷ್ಯ ಇರೋನು ಹೋರಾಟ ಮಾಡಬೇಕು ಹೊರತು ತುಕ್ಕಿಡಿಬಾರ್ದು, ಮೂಲೆಯಲ್ಲಿ ಕಬ್ಬಣ ತುಕ್ಕಿಡ್ದಂಗೆ. ಅದಕ್ಕೆ ಯಾವಾಗ್ಲೂ ಯಾವ ಚಾಕಚಕ್ಯತೆಯಿಂದ ಏನೇ ಮಾಡಬೇಕಾದ್ರೂ, ಈಗ ನಾನು ಮಾಧ್ಯಮ ನಡೆಸ್ತಾ ಇದ್ದೀನಿ, ನನಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೊಟ್ಟು ಹೋಗಿ ನಾನು ಭೇಟಿ ಮಾಡಿ ನಾನು ದೂರು ಕೊಡ್ತೀನಿ. ನನಗೆ ಸಣ್ಣ ತಪ್ಪು ಮಾಡೋರು ನನಗೆ ಅವರು ದೊಡ್ಡ ಥರ ಕಾಣ್ತದೆ, ನಾನು ಯಾರನ್ನೂ ಬಿಡಲ್ಲ. ನನಗೆ ಅನ್ಯಾಯ ಮಾಡಿದವರ ನನ್ನ ದಮನ ಮಾಡೋವರೆಗೂ ನಾನು ಬಿಡಲ್ಲ. ನನ್ನ ಆ ಥರ ವ್ಯಕ್ತಿತ್ವ ಇರುವನು. ನಾನು ಮಾಧ್ಯಮ ನಡೆಸಬೇಕು ಅಂತ ಬಂದು ನಾನು ಬಿಸ್ನೆಸ್ ಮಾಡ್ಬೋದಾಗಿತ್ತು. ನಾನು ವ್ಯವಹಾರ ಜೊತೆಗೆ ನಾನು ಒಂದು ಮಾಧ್ಯಮ ನಡೆಸ್ತಾ ಇದ್ದೀನಿ. ನಾನು ಅಂಬಿರೇಬಲ್ ನ್ಯೂಸ್ ಅಲ್ಲ, ಇದಕ್ಕೆ ಮೊದಲು ನಾನು ಅಂಬಿ ಕರ್ನಾಟಕ ಪತ್ರಿಕೆ ಸಂಪಾದಕನಾಗಿ ನಾನು 2 ದಶಕಗಳ ಕಾಲ ನಾನು ಪತ್ರಿಕಾ ಫೀಲ್ಡಲ್ಲಿದ್ದವನು. ಈಗ ನಾನು ಅಂಬಿರೇಬಲ್ ನ್ಯೂಸ್ ಅನ್ನೋ ಒಂದು ಚಾನಲ್ನ ನಾನು ಡಿಜಿಟಲ್ ಮೀಡಿಯಾನ ಮಾಡ್ಕೊಂಡು ನನ್ನದೇ ಆದಂಥ ಜಾಗದಲ್ಲಿ ಸ್ವತಂತ್ರವಾಗಿ ನನ್ನದೇ ಆದಂಥ ಒಂದು ಮಾಧ್ಯಮ ನಡೆಸ್ಕೊಂಡು ನನ್ನದೇ ಆದಂಥ ನನ್ನ ಕೈಲಾದ ಮಟ್ಟಿಗೆ ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಾರ್ವಜನಿಕರೇ, ನಿಮ್ಗೆ ಯಾವುದೇ ರೀತಿಯ ಕುಂದುಕೊರತೆಗಳಿರಲಿ, ಪೊಲೀಸ್ ಇಲಾಖೆಯವ್ರು ನಿಮ್ಗೆ ಅನ್ಯಾಯ ಮಾಡ್ತಾ ಇರಲಿ, ಅಥವಾ ತಾಲೂಕು ಆಫೀಸಲ್ಲಿ ನಿಮ್ಗೆ ಅನ್ಯಾಯ ಆಯ್ತಾ ಇರಲಿ, DC ಆಫೀಸಲ್ಲಿ ಅನ್ಯಾಯ ಆಯ್ತಾ ಇರಲಿ, ನಿಮ್ಗೆ ಯಾವುದೇ ಥರದಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಅಂತಂದರೆ ನಾನು ಕೊಟ್ಟಿರೋ ಈ ಕೆಳಗಿರೋ ನನ್ನ ವಾಟ್ಸಪ್ ನಂಬರ್ಗೆ, ನಾನು ಬ್ಯುಸಿ ಇದ್ರೆ ಸಂದರ್ಭದಲ್ಲಿ ನಾನು ಕಾಲ್ ರಿಸೀವ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಿಮ್ಮ ಮಾಹಿತಿನ ಸಂಪೂರ್ಣವಾಗಿ ನನ್ನ ಈ ವಾಟ್ಸಪ್ ನಂಬರ್ಗೆ ಹಾಕಿ. ನಾನು ದಯವಿಟ್ಟು ನನ್ನ ಕೈಲಾದ ಸಹಾಯನ ನಾನು ಖಂಡಿತ ಮಾಡ್ತೀನಿ. ಯಾರಿಗೆ ಆದರೂ ಅನ್ಯಾಯ ಅಂಥವ್ರಿಗೆ ನಾನು ನ್ಯಾಯ ಕೊಡಿಸೋಕ್ಕೆ ನನ್ನ ಕೈಲಾದಂಥ ಸಹಾಯ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ನನ್ನ ಒಬ್ಬ ಸಂಪಾದಕನಾಗಿ ನೋಡ್ದೇ ಕರ್ನಾಟಕದಲ್ಲಿ ನಾನು ಒಬ್ಬ ವ್ಯಕ್ತಿಯಾಗಿ
ನಿಮ್ಮೆಲ್ಲರ ನನಗೆ ಯಾವ ಕರ್ನಾಟಕ ರಾಜ್ಯದ ಯಾವುದೇ ಮೂಲ್ಯ ಭಾಗದಲ್ಲಾಗಿರ್ಬೋದು, ಇವತ್ತು ಇಂಟರ್ನೆಟ್ಟು ಈಗ ಒಂದು ಸ್ಟೇಷನ್ಗೆ ಮೇಲಲ್ಲಿ ಬೇಕಾದ್ರೆ ಕಂಪ್ಲೇಂಟ್ ಕೊಡ್ಬೋದು. ಯಾವ ರೀತಿ ಏನು ಎತ್ತ ಅಂತ ನಿಮಗೆ ಮಾಹಿತಿ ಗೊತ್ತಾಗಲಿಲ್ಲ ಅಂತಂದರೆ ನಿಮ್ಗೆ ಯಾವ್ದಾರ ರೀತಿ ಪೊಲೀಸ್ ಸ್ಟೇಷನಲ್ಲೋ ಇನ್ನೊಂದೋ ಮತ್ತೊಂದು ಕಡೆನೋ ಏನಾರ ನಿಮ್ಗೆ ಅನ್ಯಾಯ ಆಗಿದ್ರೆ ನನ್ನ ಸಂಪರ್ಕಿಸಿ. ನಾನು ಯಾವುದೇ ಕಾರಣಕ್ಕೂ ನನಗೆ ಗೊತ್ತಿರೋಂಗೆ CM ಈ ದೇಶದ ಪ್ರಧಾನಿ ಆಗಿರ್ಬೋದು, ನಮ್ಮಿಂದ PM ಪ್ರಧಾನಿ ಹೊರತು PM ಇಂದ ಪ್ರಭುದೇವ ಆಗಲ್ಲ. ಅದನ್ನ ಸತ್ಯನ ತಿಳ್ಕೊಂಡು ನಿಮ್ಮಿಂದ ಈ CM PM, ನಮ್ಮಿಂದ CM PM, ಅವರಿಂದ ನಾವಲ್ಲ. ಹಾಗಾಗಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ರಕ್ಷಣೆಗೆ ಸರ್ಕಾರಿ ಅಧಿಕಾರಿಗಳು ನಮ್ಮನ್ನ ರಕ್ಷಣೆಗಿರೋದು. ನಮ್ಮನ್ನ ಲಂಚ ಕಿತ್ಕೊಳ್ಳೋದಕ್ಕೋ ನಮ್ಮ ಮೇಲೆ ಅಧಿಕಾರ ಪ್ರಯೋಗ ಮಾಡೋಕ್ಕೋ ಅಧಿಕಾರಿಗಳಿಲ್ಲ. ಸರಿಯಾದಂಥದ್ದು ನಡ್ಕೊಂಡೋದ್ರೆ ಕಾನೂನುಬದ್ಧವಾಗಿದ್ರೆ ನಾವು ಕಾನೂನನ್ನ ಗೌರವಿಸ್ತೀವಿ. ಕಾನೂನನ್ನ ಗೌರವಿಸೋರಿಗೆ ನಾವು ಗೌರವ ಕೊಡ್ತೀವಿ. ಕಾನೂನನ್ನ ಗೌರವಿಸೋದವ್ರಿಗೆ ಕಾನೂನು ರೀತಿಯಲ್ಲಿ ಅವ್ರಿಗೆ ಹೆಂಗೆ ಉತ್ತರ ಕೊಡಬೇಕು ಅಂತ ನಾನು ಕೊಡ್ತೀವಿ. ಇದು ನನ್ನ ಉದ್ದೇಶ. ದಯವಿಟ್ಟು ಯಾರು ಅನ್ಯಾಯಕ್ಕೊಳಗಾದವರು, ಪೊಲೀಸ್ ಇಲಾಖೆಯಲ್ಲಿ ಅನ್ಯಾಯಕ್ಕೊಳಗಾದವರು, ದೌರ್ಜನ್ಯಕ್ಕೊಳಗಾದವರು ನಮ್ಮ ವಾಟ್ಸಪ್ ನಂಬರ್ಗೆ ನಿಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಳ್ಳಿ. ಖಂಡಿತ ನನ್ನ ಕೈಲಾದ ಸಹಾಯನ ಖಂಡಿತ ಮಾಡ್ತೀನಿ. ಆದರೆ ಕಾನೂನು ಬಾಹಿರವಾಗಿ ನಾವು ಯಾವುದೂ ಚಟುವಟಿಕೆ ಮಾಡಲ್ಲ. ನಾನು ಕಾನೂನು ರೀತಿಯಲ್ಲೇ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಹೋರಾಟ ಮಾಡ್ತೀನಿ. ದಯವಿಟ್ಟು ಯಾರಿಗೂ ಅನ್ಯಾಯ ಆಗಿದ್ರೆ ಕಾನೂನು ರೀತಿಯಲ್ಲಿ ನಾನು ನ್ಯಾಯ ದೊರಕಿಸಲು ಸಿದ್ಧವಾಗಿದ್ದೀನಿ. ನನ್ನ ವಾಟ್ಸಪ್ ನಂಬರ್ಗೆ ನೀವು ಸಂಬಂಧಪಟ್ಟ ಡೀಟೇಲ್ಸನ್ನು ಕಳಿಸ್ಕೊಡಿ. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಕರ್ನಾಟಕ ಜನತೆಗೆ, ಕರ್ನಾಟಕದ ಎಲ್ಲ ಜನರಿಗೆ ನನ್ನ ಧನ್ಯವಾದಗಳು. ನಮಸ್ಕಾರ.